ಮಲ್ಲಿಕಾರ್ಜುನ ಖರ್ಗೆ ಅವರು ಮಾದಿಗ ಸಮುದಾಯವನ್ನು ತುಳಿಯುತ್ತಿದ್ದಾಗಿ ಸಮರ್ಥರಾಗಿ ಅವರು ಆರೋಪ ಮಾಡಿದ್ದಾರೆ. ಚಿತ್ರದುರ್ಗದಲ್ಲಿ ಮಾಜಿ ತಾಲೂಕು ಪಂಚಾಯತ್ನ ಸದಸ್ಯರು ಮತ್ತು ಜಿಲ್ಲಾ ಯುವ ಕಾಂಗ್ರೆಸ್ನ ಉಪಾಧ್ಯಕ್ಷರಾದ ಸಮರ್ಥರಾಯ್ ಅವರು ಮಾತನಾಡಿದ್ದು, ಸ್ವಾತಂತ್ರ್ಯ ಬಂದಾಗಿನಿಂದಲೂ ಕೂಡ ಮಾದಿಗರು ಸಾಂಪ್ರದಾಯಿಕ ಮತಗಳಾಗಿ ಉಳಿದುಕೊಂಡಿದ್ದಾರೆ. ಇನ್ನು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾದಿಗ ಸಮುದಾಯವನ್ನು ತುಳಿಯುತ್ತಿದ್ದಾಗಿ ಭಾವನೆ ಹುಟ್ಟಿದೆ. ಇದು ಇಡೀ ಸಮಾಜದ ಎದೆಯಲ್ಲಿ ಕೂಡ ಇದೆ. ಖರ್ಗೆ ಅವರಿಗೆ ಮಾದಿಗ ಸಮಾಜದ ಮೇಲೆ ಒಲವು ಇದ್ದರೆ ಮಲತಾಯಿ ಧೋರಣೆ ಮಾಡುತ್ತಿಲ್ಲ ಎಂದಾದರೆ ಹೆಚ್ಚು ಶಕ್ತಿ ಇರುವ ಆಂಜನೇಯ ಅವರನ್ನು MLC ಮಾಡಿ ಮಂತ್ರಿ ಮಾಡಬೇಕು. ಇನ್ನು ಮೊದಲಿನಿಂದಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಒಳ ಮೀಸಲಾತಿ ಕುರಿತು ಅಪಸ್ವರ ಎತ್ತಿದ್ದವರು. 3 ಜನ SC ಹಾಗೂ ಬಲಗೈನವರಿಗೆ ಮಾತ್ರ ಪ್ರಮುಖ ಖಾತೆ ಕೊಟ್ಟಿದ್ದು, ಉಪಮುಖ್ಯಮಂತ್ರಿ ಸ್ಥಾನ ಸಹ ಕೊಟ್ಟಿದ್ದಾರೆ. ಆದರೆ ಹಿರಿಯ ನಾಯಕರಾದ KH ಮುನಿಯಪ್ಪ ಅವರಿಗೆ ಆಹಾರ ಖಾತೆ ಕೊಟ್ಟು ತಿಮ್ಮಾಪುರ ಅವರಿಗೆ ಅಬಕಾರಿ ಖಾತೆ ಕೊಟ್ಟಿದ್ದು ಇದು ಯಾವ ನ್ಯಾಯ ಎಂದು ಸಮರ್ಥರಾಯ್ ಅವರು ಪ್ರಶ್ನೆ ಮಾಡಿದ್ದಾರೆ. ಇನ್ನು KH ಮುನಿಯಪ್ಪ ಕೂಡ ಉಪಮುಖ್ಯಮಂತ್ರಿ ಆಗುವ ಅರ್ಹತೆ ಹೊಂದಿದ್ದು ಆ ಸ್ಥಾನ ಲಭಿಸಲಿ ಎಂದು ಸಮರ್ಥರಾಯ್ ಅವರು ಮಾತನಾಡಿದ್ದು ಖರ್ಗೆ ವಿರುದ್ಧ ಹರಿಹಾಯ್ದಿದ್ದಾರೆ. ಸೇರಿದಂಥ ನಮ್ಮ ಸಮಾಜದ ಅಗ್ರಗಣ್ಯ ನಾಯಕರಾದಂಥ ಆಂಜನೇಯ ಅವರಿಗೆ MLC ಮಾಡೋದ್ರ ಮುಖಾಂತರ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅಂತೇಳಿ ಕೇಳ್ತಾ ಇದ್ದೀನಿ. ಹೌದು, ಸಿದ್ದರಾಮಯ್ಯ ಅವರು ಹೇಳಿದರು ಹಿಂದೆ ಪ್ರೆಸ್ ಮೀಟಲ್ಲಿ, ನನ್ನ ಎದೆ ಬಗೆದ್ರು ಕೂಡ ಸಿದ್ದರಾಮಯ್ಯ ಅವರು ಕಾಣ್ತಾರೆ ಅಂತೇಳಿ. ಸಿದ್ದರಾಮಯ್ಯ ಅವ್ರ ಮೇಲೂ ಕೂಡ ನಮಗೆ ಅತಿಯಾದ ಆತ್ಮವಿಶ್ವಾಸ ಇದೆ. ಖಂಡಿತ ಸೂಕ್ತ ಸ್ಥಾನಮಾನವನ್ನು ಆಂಜನೇಯ ಅವರಿಗೆ ನೀಡ್ತಾರೆ ಅನ್ನೋದು ಭರವಸೆ ಇದೆ. ಖಂಡಿತ ಸರ್, ಈ ವ್ಯವಸ್ಥೆ ನೋಡ್ಕೊಂತ ಬರ್ತಾ ಇದ್ದರೆ ಕಾಂಗ್ರೆಸ್ ಪಕ್ಷದಲ್ಲಿ ಸಾಂಪ್ರದಾಯಿಕ ಮತಗಳಾಗಿ ಕಾಂಗ್ರೆಸ್ಗೆ ಉಳ್ಕೊಂತ ಬಂದಿದ್ದೀವಿ. ನಾವು ಸ್ವತಂತ್ರ ಬಂದ ನಂತರದಿಂದನೂ ಮಾದಿಗರು ಕಾಂಗ್ರೆಸ್ಗೆ ಸಾಂಪ್ರದಾಯಿಕ ಮತಗಳಾಗಿ ಉಳ್ಕೊಂತ ಬಂದಿದ್ವಿ. ಆ ಎಲ್ಲ ಒಂದು ಕಡೆ ಇವರು ಅಧ್ಯಕ್ಷರು ಆದಾಗಲಿಂದ ಖರ್ಗೆ ಸಾಹೇಬ್ ನಮ್ಮ ಮಾದಿಗ ಸಮಾಜಕ್ಕೆ ಎಲ್ಲ ಒಂದು ಕಡೆ ತುಳಿತಾ ಇದ್ದಾರೆ ಅನ್ನೋ ಭಾವನೆ ನನ್ನೊಬ್ಬಂದಲ್ಲ, ಇಡೀ ನಮ್ಮ ಸಮಾಜದ ಎದೆ ಒಳಗಿದೆ ಅನ್ನೋದನ್ನ ನಾನು ನೇರವಾಗಿ ಖರ್ಗೆ ಸಾಹೇಬರು ನಿಜಕ್ಕೂ ಕೂಡ ಮಾದಿಗ ಸಮಾಜದ ಬಗ್ಗೆ ಒಲವಿದ್ದರೆ, ಅಭಿಮಾನ ಇದ್ದರೆ, ಮಲ್ತಾಯಿ ಧೋರಣೆ ನಾನು ಮಾಡ್ತಾ ಇಲ್ಲ ಅನ್ನೋದಾದರೆ ಮಾದಿಗರಿಗೆ, ಅದರಲ್ಲೂ ಕೂಡ ಹೆಚ್ಚು ಶಕ್ತಿ ಇರ್ತಕ್ಕಂಥ ಆಂಜನೇಯವರಿಗೇನೆ MLC ಮಾಡಿ ಮಂತ್ರಿ ಮಾಡಿ ಈ ಒಂದು ಆಪಾದನೆಯಿಂದ ಹೊರಗೆ ಬರಬೇಕಂತ ನಾನು ನೇರವಾಗಿ ಯಾಕೆ ಈ ರೀತಿ ಮಾಡ್ತೀವಿ ಗೊತ್ತಿಲ್ಲ. ಅದು ಮೊದಲಿಂದನೂ ಕೂಡ ಒಳ ಮೀಸಲಾತಿ ವಿಚಾರದಲ್ಲೂ ಕೂಡ ಇಡೀ ದೇಶದ ತುಂಬನೇ ಆ ಒಂದು ಓಪನ್ ಸೀಕ್ರೆಟ್ ಇದೆ. ಎಲ್ಲ ಒಂದು ಕಡೆ ಖರ್ಗೆ ಅವರು ಅದಕ್ಕೆ ಅಪಸ್ವರ ಎತ್ತಿದ್ದಾರೆ ಅಂತೇಳಿ 3 ಜನ SCಯಲ್ಲಿರ್ತಕ್ಕಂಥ ಬಲಗೈನವರಿಗೆ ಪ್ರಮುಖ ಖಾತೆಗಳಾದಂಥ ಗೃಹ ಖಾತೆ ಇರ್ಬೋದು ಅಥವಾ RDPR ಆಗಿರ್ಬೋದು, ಇನ್ನೊಂದು ಉಪಮುಖ್ಯಮಂತ್ರಿ ಅಂತ ಸ್ಥಾನವನ್ನು ಸೋಷಿಯಲ್ ವೆಲ್ಫೇರನ್ನು ಮಾದೇವಪ್ಪನವ್ರಿಗೆ ಕೊಟ್ಟಿದ್ದಾರೆ. ಆದರೆ ಎಡಗೈ ಸಮುದಾಯದ ಸೀನಿಯರ್ ಮೋಸ್ಟ್ ಲೀಡರ್ KH ಮುನಿಯಪ್ಪ ಅವರು ಅವ್ರಿಗೆ ಆಹಾರ ಖಾತೆ ಕೊಟ್ಟಿದ್ದಾರೆ, RB ತಿಮ್ಮಾಪುರ್ಗೆ ಅಬಕಾರಿ ಖಾತೆಯನ್ನು ಕೊಟ್ಟಿದ್ದಾರೆ. ಇದು ಎಲ್ಲಿ ನ್ಯಾಯ? ಹಾಗಾಗಿ ಪ್ರಮುಖವಾಗಿ ಈಗಿರ್ತಕ್ಕಂಥ KH ಮುನಿಯಪ್ಪವ್ರಿಗೂ ಕೂಡ ಉಪಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ಅರ್ಹರಿದ್ದಾರೆ. ಅವ್ರಿಗೂ ಕೂಡ ಆ ಸ್ಥಾನವನ್ನು ಲಭಿಸಲಿ ಅಂತೇಳಿ ನಮ್ಮ ಸಮಾಜದಿಂದ ನಾವು ಕೇಳ್ತೀವಿ. ಥ್ಯಾಂಕ್ ಯು.